ಅದಿತೀಸ್ ಒಂದು ಸ್ಲೀಪ್ ಟಾಕ್ ಯಾವ ರೀತಿ ಇರುತ್ತೆ ಅಂಡ್ ಅಭಿಷ್ಕಂಗ್ ಮಾಡ್ತಿದ್ದೀನ ಸ್ಲೀಪ್ ಟಾಕ್ನ ಕಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು ಅಂತಂದ್ರೆ ಯು ಜಸ್ಟ್ ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. ಮೋಸ್ಟ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಮಮಾಸ್ ಅದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಯು ಪ್ಲೀಸ್ ಟ್ರೈ ದಿಸ್. ನೀವೇನಾದ್ರೂ ತುಂಬಾ ಪೇಷನ್ಸ್ನ ಕಳ್ಕೊತಿದ್ದೀರಾ, ತುಂಬಾ ಹರ್ಟ್ ಆಗ್ತಿದ್ಯಾ ನಿಮ್ಗೆ ನಿಮ್ಮ ಸುತ್ತಮುತ್ತಲು, ಅದನ್ನ ನಿಮ್ಮ ಮಕ್ಳು ಮುಂದೆ ತೋರಿಸ್ತಿದ್ದೀರಾ, ಇವು ನಿಜ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಅನ್ಕೊಂಡು ನೀವು ಮಾಡಿದ್ರೆ ನಥಿಂಗ್ ವರ್ಕ್ಸ್ ಫಾರ್ ಯು. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈವ್ನಿಂಗ್ ಆಗಿದೆ, ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಲುಕ್ ಅಟ್ ಮೈ ಶಾರ್ಟ್ ಹೇರ್. ಸೊ ಏನು ಹೇಳ್ತಾ ಇದ್ದೀನಿ, ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಸ್ಲೀಪ್ ಟಾಕ್ ಬಗ್ಗೆ ನಾನೇನಾದರೂ ವೀಡಿಯೋಸ್ನ, ಸ್ಲೀಪ್ ರಿಲೇಟೆಡ್ ವೀಡಿಯೋಸ್ನ ಸ್ಟೋರಿಗೆ ಹಾಕಿದಾಗ ಸ್ಲೀಪ್ ಟಾಕ್ ಬಗ್ಗೆ ನೀವು ವೀಡಿಯೋ ನೋಡಿ ತುಂಬ ಮೆಸೇಜಸ್ ರಿಸೀವ್ ಆಗಿದೆ ನನಗೆ. ಡೌಟ್ಸ್ ಅಂತ ಹೇಳೋದಾ ಅಥವಾ ಕ್ಲಾರಿಫಿಕೇಶನ್ ವೀಡಿಯೋ ಅಂತ ಹೇಳೋದಾ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಆಲ್ರೆಡಿ ಇಟ್ಸ್ ಕಂಪ್ಲೀಟ್ ಡೀಟೇಲ್ ವೀಡಿಯೋ. ಈ ಸ್ಲೀಪ್ ಟಾಕ್ ಅಫರ್ಮೇಷನ್ ಅಂದರೆ ಏನು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಲೂ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಸ್ಟಿಲ್ ನಿಮಗೆ ಡೌಟ್ಸ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಟೆಲ್ ಟುಡೇ ಅದಿತೀಸ್ ಒಂದು ಸ್ಲೀಪ್ ಟಾಕ್ ಯಾವ ರೀತಿ ಇರುತ್ತೆ ಆ್ಯಂಡ್ ಅಭಿಷ್ಕಂಗ್ ಮಾಡ್ತಿದ್ದೀನ ಸ್ಲೀಪ್ ಟಾಕ್ನ ಮಾಡ್ತಿದ್ರೆ ಅವ್ರಿಗೆ ಯಾವ ರೀತಿ ಮಾಡ್ತಿದ್ದೀನಿ ಅದನ್ನ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೀವಿನ್ನು ನನ್ನ ವ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ, ನಾನು ತುಂಬ ಜನಕ್ಕೆ ಗೊತ್ತಿದ್ದೀನಿ. ಒಂದು ಸೆಕೆಂಡ್ ಹೇಳಿ ಕಂದ ಮಿಚ್ಚಿ ಟ್ರೈ. ತುಂಬ ಜನಕ್ಕೆ ಗೊತ್ತಿದ್ದೀನಿ, ನಾನು ವೀಣಾ ಕೃಷ್ಣ, early childhood specialist, therapist and child and adolescent counselor. ಸೊ ಮಕ್ಳ ಜೊತೆ ವರ್ಕ್ ಮಾಡ್ತಿದ್ದೀನಿ, ಪೇರೆಂಟ್ಸ್ ಜೊತೆ ವರ್ಕ್ ಮಾಡ್ತಿದ್ದೀನಿ, ಆನ್ಲೈನ್ ಆ್ಯಂಡ್ ಆಫ್ಲೈನ್. ಒಂದೇ ಒಂದು ಮಗುಗೆ ಆಫ್ಲೈನ್ ಅಷ್ಟೇ ಇವಾಗ ಸದ್ಯಕ್ಕಿರೋದು, ಇನ್ನು ಮಿಕ್ಕಿದ್ದು ಎಲ್ಲರೂ ಆನ್ಲೈನು. ಅಂತಂದರೆ ನಾನು ವರ್ಕ್ ಮಾಡುವಂಥ ಪೇರೆಂಟ್ಸ್ ಎಲ್ಲರೂ ಆನ್ಲೈನಲ್ಲಿದ್ದಾರೆ. ಸೊ ನಿಮಗೇನಾದರೂ ಪರ್ಸ್ನಲೈಸ್ಡ್ ಒಂದು ಥೆರಪಿ ಬೇಕು ಅಂತಂದರೆ, ನಿಮ್ಮ ಮಕ್ಕಳಿಗೆ ಆಟಿಸಮ್ ಇರ್ಬೋದು, ADHD ಇರ್ಬೋದು, ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳು ಇರ್ಬೋದು, ಅದಾದಮೇಲೆ ಡೌನ್ ಸಿಂಡ್ರೋಮ್ ಇರ್ಬೋದು, ಅದಾದಮೇಲೆ ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ ಅಂತ ಏನು ಹೇಳ್ತೀವಿ ಲರ್ನಿಂಗ್ ಡಿಸಬಿಲಿಟೀಸಲ್ಲಿ ಅವ್ರು ಇರ್ಬೋದು, ಡೆವಲಪ್ಮೆಂಟಲ್ ಡಿಲೇಸ್ ಮಕ್ಕಳು ಇರ್ಬೋದು, ಲ್ಯಾಂಗ್ವೇಜ್ ಡಿಲೇ ಇರುವಂತಹ ಮಕ್ಕಳು ಇರ್ಬೋದು, ಸ್ಪೀಚ್ ಡಿಲೇ ಇರುವಂತಹ ಮಕ್ಕಳು ಇರ್ಬೋದು, ಆಮೇಲೆ ಬಿಹೇವಿಯರಲ್ ಇಶ್ಯೂಸ್ ಇರುವಂತಹ ಪ್ರಾಬ್ಲಮ್ಸ್ ಇರುವಂತಹ ಮಕ್ಕಳು ಇರ್ಬೋದು. ಅದ್ರ ಜೊತೆಗೆ ರೆಮಿಡಿಯಲ್ಸ್ ಅಂತಂದರೆ ಅವ್ರಿಗೆ ಸ್ಟಡೀಸಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಇನ್ನು ಅಂದರೆ ಸ್ಲೋ ಲರ್ನರ್ಸ್ ಅಂತ ಏನು ಹೇಳ್ತೀವಿ, ಸೊ ಅವ್ರಿಗೂ ಸಹ ನಾನು ಥೆರಪಿ ಕೊಡ್ತೀನಿ. ಆನ್ಲೈನಲ್ಲೂ ಇದೆ, ಜೊತೆಗೆ ಆಫ್ಲೈನಲ್ಲಿ ಒಂದೇ ಮಗುಗೆ ಇವಾಗ ಶುರು ಮಾಡಿರೋದು, ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಆಗತ್ತೆ. ಸೊ ಆನ್ಲೈನ್ ಏನಾದರೂ ಬೇಕು ಅಂತಂದರೆ ಯು ಜಸ್ಟ್ ಹ್ಯಾವ್ ಟು DM me, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ನಾನಲ್ಲಿ ಕೆಲವೊಂದ್ಸಲ ಏನಾಗ್ತದೆ, ಕಾನ್ವರ್ಸೇಷನ್ ಮಾಡಿ ಆಮೇಲೆ ನಾನು ನನ್ನ ಒಂದು ಸೆಷನ್ಸ್ಗೆ ಅಂತಲೇ ಒಂದು ಕಾಲ್ ನಂಬರ್ ಇಟ್ಟಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ದರ್. ಇಟ್ಸ್ ಕಂಪ್ಲೀಟ್ಲಿ ಪೇಯ್ಡ್ ಥೆರಪಿ. ನಾನು ಯಾವುದೇ ರೀತಿ ಫ್ರೀ ಥೆರಪಿ, ಯಾರೋ ಒಬ್ರು ಮೆಸೇಜ್ ಮಾಡಿದ್ರಪ್ಪ, ಇದು ಏನು ವಿಡಿಯೋದಲ್ಲೆಲ್ಲ ಫ್ರೀ ಥೆರಪಿ ಕೊಡ್ತೀನಿ. ಗುರು ನಾನು ಯಾವಾಗ ಹೇಳ್ತೀನಿ ಫ್ರೀ ಥೆರಪಿ ಕೊಡ್ತೀನಿ ಅಂತ? ಒಂದು ಸೆಷನ್ಗೆ, ಒಂದು ಥೆರಪಿಗೆ 45 ಮಿನಿಟ್ಸ್ನ ನಾನು ಸ್ಪೆಂಡ್ ಮಾಡಬೇಕು ಅಂತಂದರೆ ಆ ಟೈಮ್ನ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ. ಈಗಿನ ಒಂದು ಇದರಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಟೈಮ್ ಇಸ್ ಮನಿ, ಟೈಮ್ ಇಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಎನಿಥಿಂಗ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಅಫೋರ್ಡಬಲ್ ಚಾರ್ಜಸ್ನೇ ನಾನು ಚಾರ್ಜ್ ಮಾಡೋದು ಒಂದು ಥೆರಪಿಗೆ, ಕಂಪೇರ್ ಟು ಅದರ್ ಒಂದು ಏನಿದೆ ಬೇರೆ ಒಂದು ಥೆರಪಿ ಸೆಂಟರ್ಸ್, ಅದಕ್ಕಿಂತ ತುಂಬ ಒಂದು ಅಫೋರ್ಡಬಲ್ ಪ್ರೈಸ್ಗೆ ನಾನು ನಿಮಗೆ ಥೆರಪಿ ಕೊಡ್ತೀನಿ. ಜೊತೆಗೆ ಪೇರೆಂಟಲ್ ಥೆರಪಿ ಅಂತಂದರೆ ಮಗುನ ಥೆರಪಿ ಸೆಷನ್ಸ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಪೇರೆಂಟ್ ಆಗಿ ನಾವು ಮನೆಯಲ್ಲೇ ಮಗುಗೆ ಥೆರಪಿ ಮಾಡ್ತೀವಿ ಅಂತಂದರೆ ಅವ್ರಿಗೂ ಸಹ ಗೈಡ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಯು ಜಸ್ಟ್ ಹ್ಯಾವ್ ಟು DM me. ಕಾಮೆಂಟಲ್ಲಿ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅಲ್ಲಿ ಏನೂ ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಮೆಂಟ್ ಸೆಕ್ಷನ್ ಬಿಟ್ ಡಿಫಿಕಲ್ಟ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ aditikrishna.baby2 ಅಂತ ಇದೆ ಅಲ್ಲ ಪೇಜು, ಸೊ ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಟ್ ಟೇಕ್ಸ್ ಟೈಮ್, ನನಗೆ ತುಂಬ ಮೆಸೇಜಸ್ ಇರುತ್ತೆ ರಿಪ್ಲೈ ಮಾಡೋಕ್ಕೆ, ಟೈಮ್ ಆದಾಗೆಲ್ಲ ರಿಪ್ಲೈ ಮಾಡ್ತಿರ್ತೀನಿ. ಸೊ ಅಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಸ್ಲೀಪ್ ಟಾಕ್ ಬಗ್ಗೆ, ಒಂದು ಐ ಥಿಂಕ್ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಬೆಳಗ್ಗೆಯಿಂದ ನೈಟ್ ಕಂಪ್ಲೀಟ್ ಒಂದು ಡೇ ರೊಟೀನ್ನ ಹಾಕಿದೆ ಇದು. ಅದರಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನಾನು ಸ್ಲೀಪ್ ಟಾಕ್ ರಿಲೇಟೆಡ್ ಅನ್ನೋದಕ್ಕಿಂತ ಅವರ ಒಂದು ಅಫರ್ಮೇಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಅಫರ್ಮೇಷನ್ ಇಸ್ ನಥಿಂಗ್ ಬಟ್ ಮಗುವನ್ನ ನಾವು ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಕ್ಕಿಂತ ಮಗುವಿನ ಒಂದು ಕಂಪ್ಲೀಟ್ ಒಂದು ಏನಂತೆ ಪರ್ಸನಾಲಿಟಿನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಸೊ ಅದನ್ನು ನಾವು ವಿ ಆರ್ ಇಂಡೈರೆಕ್ಟ್ಲಿ ಫೀಡಿಂಗ್ ದ ಚೈಲ್ಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಲೀಪ್ ಟಾಕ್ ಜೊತೆಗೆ ನಾನು ಕೆಲವು ಒಂದು ಅಂಶಗಳನ್ನ, ಬೇರೆ ಒಂದು ಆಸ್ಪೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ ಆದಿತ್ಯ ರೊಟೀನಲ್ಲಿ. ಟಚ್ ವರ್ಡ್,
ಗಾಡ್ ಬ್ಲೆಸ್ ಯು. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಿರರ್ ಟಾಕ್ನ ಮಾಡಿಸ್ತೀನಿ ಅದಿತಿಗೆ. ಅದನ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟ್ ವಿಡಿಯೋನೇ ಪಿನ್ ಮಾಡಿರ್ತೀನಿ ಅದು ಯಾವುದು ಅಂತ, ಅದನ್ನ ಹೋಗಿ ಚೆಕ್ ಮಾಡಿ ಯಾವ ರೀತಿ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಅದಿತಿ ಈಸ್ ಸ್ಟ್ರಾಂಗ್, ಅದಿತಿ ಈಸ್ ಬ್ರೇವ್, ಅದಿತಿ ಈಸ್ ಕಾನ್ಫಿಡೆಂಟ್. ಈ ರೀತಿ ಮಗು ತನ್ನನ್ನ ಕನ್ನಡಿಯಲ್ಲಿ ನೋಡ್ಕೊಂಡಾಗ, ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಮಗುಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಐ ಕ್ಯಾನ್ ಬಿ ಸ್ಟ್ರಾಂಗ್, ಐ ಕ್ಯಾನ್ ಬಿ ಕಾನ್ಫಿಡೆಂಟ್, ಐ ಕ್ಯಾನ್ ಬಿ ಬ್ರೇವ್. ಈ ರೀತಿ ಒಂದು ಸೆಂಟೆನ್ಸ್ ಇರುತ್ತೆ. ಅದನ್ನ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ಸ್ಟಾರ್ಟೆಡ್ ಮೆಡಿಟೇಷನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಲೈಕ್ 5 to 10 minutesವರೆಗೂ ಅದಿತಿಗೆ ಮೆಡಿಟೇಷನ್. ಯಾವ ರೀತಿ ಅಂತಂದರೆ, ಒಂದು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಒಂದು ಓಮ್ ಮ್ಯೂಸಿಕ್ ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಅಂತಾನೆ ಬರುತ್ತಲ್ಲ, ಸೊ ಅದನ್ನು ಆನ್ ಮಾಡಿ ಐ ಜಸ್ಟ್ ಆಸ್ಕ್ ಹರ್ ಟು ಸಿಟ್. ಆರಾಮಾಗಿ ಕೂತ್ಕೊಳ್ತಾರೆ. ಚಿನ್ ಮುದ್ರಾ ಅವ್ರಿಗೆ ಗೊತ್ತಿದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಚಿನ್ ಮುದ್ರಾದಲ್ಲಿ ಲೈಕ್ ಕ್ರಾಸ್ಡ್ ಲೆಗ್ ಪೊಸಿಷನಲ್ಲಿ ಶಿ ಸಿಟ್ಸ್ ಆ್ಯಂಡ್ ಆರಾಮಾಗಿ ಕೂತ್ಕೊಳ್ತಾರೆ. ಅದಿತಿ ಮಾ ಎಂತ ಆರಾಮಾಗಿ ಕೂತ್ಕೊಳ್ತಾರೆ. ಸೊ ಅಂದರೆ ಕಣ್ಣಿಂಗ್ ಮಿಟ್ಟಿಕ್ಸ್ತಿರೋದು, ಹಿಂಗೆಲ್ಲ ಶೇಕ್ ಆಗ್ತಿರೋದು, ಬ್ರೀತ್ ಔಟ್ ಬ್ರೀತ್ ಇನ್ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಅದನ್ನು ಶೇರ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ಚೆಕ್ ಮಾಡಿ. ಕಂಪ್ಲೀಟ್ ರೊಟೀನಲ್ಲಿ ಈ ಒಂದು ಆಸ್ಪೆಕ್ಟೂ ಇದೆ. ಸೊ ಇದರಿಂದ ಕಾನ್ಸಂಟ್ರೇಷನ್ನು ಜೊತೆಗೆ ಸಿಟ್ಟಿಂಗ್ ಟಾಲರೆನ್ಸ್ ಇಂಪ್ರೂವ್ ಆಗುತ್ತೆ. ಲಿಸ್ನಿಂಗ್ ಸ್ಕಿಲ್ ನಾನು ಹೇಳ್ತಾ ಇರ್ತೀನಿ. ಆ್ಯಂಡ್ ಮಧ್ಯ ಐ ಬಿ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ, ಬ್ರೀತ್ ಔಟ್ ಬ್ರೀತ್ ಇನ್ ಮಾಡಿ, ಇನ್ಹೇಲ್ ಎಕ್ಸೇಲ್ ಅಂತ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಕೆಲವು ಒಂದು ಸೆಂಟೆನ್ಸ್ನ ಹೇಳ್ತಾ ಇರ್ತೀನಿ, ಅದನ್ನು ಅವರು ಕೇಳಿಸ್ಕೊಂಡು ಅದಾದಮೇಲೆ ರಬ್ ಯೋರ್ ಹ್ಯಾಂಡ್ಸ್ ಅಂತ ಹೇಳಿ, ರಬ್ ಯೋರ್ ಪಾಮ್ಸ್ ಅಂತ ಹೇಳಿ, ಜಸ್ಟ್ ಪ್ರೆಸ್ ಆನ್ ಯೋರ್ ಫೇಸ್ ಅಂತ, ಅಂದರೆ ಜಸ್ಟ್ ಜೆಂಟಲಾಗಿ ಪ್ರೆಸ್ ಮಾಡ್ಕೊಳ್ಳಿ, ರಬ್ ಮಾಡ್ಕೊಳ್ಳಿ. ಅದಾದಮೇಲೆ ಓಪನ್ ಯೋರ್ ಐಸ್ ಅಂತ ಹೇಳಿದಾಗ ಶಿ ಕಂಪ್ಲೀಟ್ಸ್ ಲಿಸನ್ ಟು ದ್ಯಾಟ್ ಆ್ಯಂಡ್ ಮಾಡ್ತಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ರೊಟೀನ್ ಫಾರ್ ಹರ್. ಅಂತಂದರೆ ರೊಟೀನ್ ಸೆಟ್ ಮಾಡಿರೋದ್ರಿಂದ ರೊಟೀನ್ ಆಗಿದೆ, ಅವ್ರಿಗೆ ಇಷ್ಟಪಡ್ತಾರೆ. ಸೊ ಎವ್ರಿ ಡೇ ನಾನು ಮೆಡಿಟೇಷನ್ ಮಾಡಿ ಅಂತ ಏನು ಬೊಂಬಾರ್ಡಿಂಗ್ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಶಿ ಈಸ್ ಓಕೆ ವಿತ್ ದ ಮೆಡಿಟೇಷನ್ ಪ್ರಾಸೆಸ್. ಸೊ ಅದು ಒಂದು ಚೆನ್ನಾಗಿ ಸೆಟ್ ಆಗ್ತಿದೆ, ಅದು ಹೋಗ್ತಿದೆ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಸ್ಟೋರಿ ಹಾಕಿದಾಗ ಇನ್ನೂ ಕೇಳಿದ್ದೀರ ಅದಾಗ ಎಷ್ಟೊತ್ತು ಮಾಡಬೇಕು ಅಂತ. ಸ್ಟಾರ್ಟ್ ವಿತ್ 1 minute 2 minutes. ನಾನು 3 minutes ಇಂದಾನೆ ಶುರು ಮಾಡಿದ್ದು. 3 ಇಂದ 5 ಹೋಗಿದೆ, 5 ಇಂದ 7 ಇದೆ, 7 ಇಂದ 10 ಏನಿದೆ, ಶಿ ಜಸ್ಟ್ ಓಪನ್ಸ್ ಅಂಡ್ ಸೀಸ್ ಮೈಂಡ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಸೊ ಅವಾಗ ಏನು ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಅವ್ರ ಮುಂದೆ ಕುತ್ಕೊಳ್ತೀನಿ ಮ್ಯೂಸಿಕ್ ಆನ್ ಮಾಡಿಬಿಟ್ಟು. ಅವಿಷ್ಕಾ ವಿಲ್ ಬಿ ಹಿಯರ್ ಅಂಡ್ ದೇರ್. ಅಲ್ಲೇನೆ ಅವರು ಅದಿತಿ ಮಾ ಓಕೆ ಅಲ್ಲೇ ಇರಿ, ಪಾಪು ಇದೆ ಅಲ್ಲೇ ಹುಷಾರು. ಸೊ ಈ ರೀತಿ ಓಕೆನಾ. ಸೊ ಮೆಡಿಟೇಷನ್ ಒಂದು. ಅದಾದಮೇಲೆ ನೆಕ್ಸ್ಟು ಏನು ಅಂತಂದರೆ ಸ್ಲೀಪ್ ಟಾಕ್ ಬಗ್ಗೆ ಮಾತಾಡ್ತೀನಿ. ಅದಿತಿಯ ಸ್ಲೀಪ್ ಟಾಕ್ ಹೇಗಿದೆ, ಅವಿಷ್ಕಂಗೂ ಮಾಡ್ತಿದ್ದಾನ ಅಂತ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಸ್ಲೀಪ್ ಟಾಕ್ ಅದಿತಿಗೆ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ರೀತಿ ಹೇಳಬೇಕು ಅಂತ. ನಿಮ್ಮ ಮಗುವಿಗೆ ಯಾವುದು ಚಾಲೆಂಜಿಂಗ್ ಅಂತ ಅನ್ನಿಸ್ತಿದೆ, ಅವರ ಕಲಿಕೆಯಲ್ಲಿರ್ಬೋದು, ಅವರ ಬಿಹೇವಿಯರಲ್ಸ್ ಇರ್ಬೋದು, ಅವರ ಒಂದು ಡೇ ಟು ಡೇ ರೊಟೀನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಿಮಗೆ ಯಾವ್ದು ಪ್ರಾಬ್ಲಮ್ ಅಂತ ಅನ್ನಿಸ್ತಿದೆ, ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ನೀವು ಅಫರ್ಮೇಷನ್ ಹೇಳಬೇಕಾಗುತ್ತೆ. ಅಫರ್ಮೇಷನ್ ಇಸ್ ನಥಿಂಗ್ ಬಟ್ ಆಲ್ರೆಡಿ ಚೈಲ್ಡ್ ಹ್ಯಾಸ್ ಡನ್. ಈಗ ಫಾರ್ ಎಕ್ಸಾಂಪಲ್ ನಾವಿರುವಂತಹ ವಾತಾವರಣ ಅಂತಂದ್ರೆ ಏನೇ ಹೋಗೆ ಬಾರೆ ಈ ರೀತಿ ಎಲ್ಲ ಮಾತಾಡ್ಸಿದ್ದಾರೆ. ಶಿ ಆಲ್ಸೋ ಹ್ಯಾಸ್ ಲರ್ನ್ ದಟ್ ಆ್ಯಂಡ್ ಅವರು ಅದನ್ನ ಅದೇ ರೀತಿ ನನಗೂ ಒಂದೊಂದ್ಸಲ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗ ನಾನು ಯಾವ ರೀತಿ ಅದಕ್ಕೆ ಒಂದು ಸ್ವಿಚ್ ವರ್ಡ್ ಅಂತಾನೋ ಅಥವಾ ಒಂದು ಅಫರ್ಮೇಷನ್ ಒಂದು ಸೆಂಟೆನ್ಸ್ ಯಾವ ರೀತಿ ಅದಿತಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಅದಿತಿಗೂ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ದೋ ಇಟ್ ವೋಂಟ್ ವರ್ಕ್ ಫ್ರಮ್ ದ ಅದರ್ಸ್, ಅದು ಯಾವುದೇ ರೀತಿ ವರ್ಕ್ ಆಗಲ್ಲ. ಬಿಕಾಸ್ ಡೆಫಿನೆಟ್ಲಿ ಐ ವೋಂಟ್ ಬಿ ಏಬಲ್ ಟು ಚೇಂಜ್ ಅದರ್ಸ್. ನಾನು ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಾನು ಅದಿತಿನ ಅವರ ಒಂದು ಮೈಂಡ್ ಸೆಟ್ನ ನಾನು ಚೇಂಜ್ ಮಾಡ್ಬೋದು. ದಟ್ ಅದಿತಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಂತ. ಆಕ್ಚುಲಿ ಇದು ವರ್ಕ್ ಆಗಿದೆ. ಬಟ್ ಅವರು ಯಾವಾಗಲೂ ಅದನ್ನೇ ಏನೇ ಹೋಗೆ ಬಾರೆ ತಗೊಳ್ಳೆ ಅದೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ಅವರು ಅದನ್ನ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಸ್ಟಿಲ್ ಈ ಒಂದು ಸೆಂಟೆನ್ಸ್ ಅವ್ರಿಗೆ ವರ್ಕ್ ಆಗಿದೆ ಅದಿತಿಗೆ. ಅದಿತಿ ತುಂಬಾ ರೆಸೆಪ್ಟಿವ್ ಬೇಬಿ, ಅಂಡರ್ಸ್ಟ್ಯಾಂಡಿಂಗ್ ಬೇಬಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನೀವು ನೋಡ್ಬೋದು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ರು ಆರಾಮಾಗಿ ರೂಮಲ್ಲಿ ಏನೋ ಮಾಡ್ತಿದ್ದಾರೆ ಅಂಡ್ ಅವಿಷ್ಕಾನು ಅಲ್ಲೇ ಇದ್ದಾರೆ. ಒಂದ್ ಸೆಕೆಂಡ್, ಐ ಜಸ್ಟ್ ಗೋ ಅಂಡ್ ಸೀ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಇವರು ದೇವ್ರ ಮನೆಗೆ ಹೋಗ್ಬಿಡ್ತಾರೆ. ಅದೇ ಒಂದು ಸ್ವಲ್ಪ ಭಯ ಅಷ್ಟೇ. ಸೊ ಎಸ್ ಕಂದ ಹಾಕೊಂಡು ಬನ್ನಿ, ಬಂದೆ ಒಂದು ನಿಮಿಷ. ಶಿ ನೀಡ್ಸ್ ಮೈ ಹೆಲ್ಪ್. ಆ್ಯಂಡ್ ನೆಕ್ಸ್ಟು ಅದಿತಿ ತುಂಬ ರೆಸೆಪ್ಟಿವ್ ಬೇಬಿ, ಅಂಡರ್ಸ್ಟ್ಯಾಂಡಿಂಗ್ ಬೇಬಿ. ಅದಾದಮೇಲೆ ಅದಿತಿಗೆ ಈಗ ಹನುಮಾನ್ ಚಾಲೀಸ ಹೇಳ್ಕೊಡುವಾಗ ಅದಿತಿ ತುಂಬ ಚೆನ್ನಾಗಿ ಹನುಮಾನ್ ಚಾಲೀಸಾನ ನೆನ್ಪಿಟ್ಕೊಳ್ತಾರೆ, ಹೇಳ್ತಾರೆ ಅಂತ ಹೇಳ್ತಾ ಬರ್ತಿದೆ. ಅಂಟಿಲ್ ಐ ಫಿನಿಶ್ ಹನುಮಾನ್ ಚಾಲೀಸ ಅಂದರೆ ಶಿ ಫಿನಿಶ್ಡ್ ಹನುಮಾನ್ ಚಾಲೀಸ. ಅದಾದಮೇಲೆ
ಐ ಹ್ಯಾವ್ ಸ್ವಿಚ್ ಟು ಭಗವದ್ಗೀತಾ. ಆದಿತ್ಯ ಭಗವದ್ಗೀತಾ ಮೊದಲನೇ ಅಧ್ಯಾಯನ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಿದ್ದಾರೆ, ತುಂಬ ಚೆನ್ನಾಗಿ ಉಚ್ಚಾರ ಮಾಡ್ತಿದ್ದಾರೆ, ಉಚ್ಚಾರಣೆ ಚೆನ್ನಾಗಿದೆ. ಈ ರೀತಿ ಹೇಳ್ತಾ ಹೋಗುತ್ತೆ. ಶಿ ಹ್ಯಾಸ್ ಕಂಪ್ಲೀಟೆಡ್ ಭಗವದ್ಗೀತಾ ಮೊದಲನೇ ಅಧ್ಯಾಯ, 48 ಶ್ಲೋಕಗಳಿದೆ. ಇವಾಗ ನಾವು ಭಗವದ್ಗೀತಾ 2ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಸೊ ಇವಾಗ 2ನೇ ಅಧ್ಯಾಯದ ಬಗ್ಗೆ ನಾನು ಸ್ವಿಚ್ ಆಗಿದ್ದೀನಿ, ಅಫರ್ಮೇಷನ್ ಬಗ್ಗೆ. ಸೊ ಈ ರೀತಿ ಏನು ಬೇಕೋ ಅದನ್ನು ಮಾಡ್ಬೋದು. ಬಿಹೇವಿಯರಲ್ ಪ್ರಾಬ್ಲಮ್ಸ್, ಟು ಬಿ ಫ್ರ್ಯಾಂಕ್ ಬಿಹೇವಿಯರ್ ಅಂತಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ರ ಬಗ್ಗೆ ನಾನು ಜಾಸ್ತಿ ಬಿಹೇವಿಯರಲ್ಲಿ ಇರುತ್ತೆ. ಅದಾದ್ಮೇಲೆ ಒಂದೊಂದ್ಸಲ ಹೊಡೆಯೋದನ್ನ ಡಾನ್ಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಲಾಸ್ಟ್, ಒಂದ್ಸಲ ಹೊಡೆದಿದ್ರು, ಒಂದ್ಸಲ ಯಾರಿಗೋ ಒಂದ್ಸಲ ಕಚ್ಚಿದ್ರು, ಸಮಥಿಂಗ್ ಏನೋ ಹೇಳಿದ್ದೆ ನಾನು. ಅದನ್ನು ಸಹ ಒಂದು ಸ್ವಲ್ಪ ದಿನದಲ್ಲೇ ದಟ್ ಈಸ್ ಆಲ್ಸೋ ಲೈಕ್ ಸ್ಟಾಪ್ಡ್ ಅಂತಾನೆ ಹೇಳ್ಬೋದು. ಈ ರೀತಿ ಏನೇನು ನನಗೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಯಾವುದು ಸರಿಯಾಗಿ ಹೋಗ್ತಿಲ್ಲ ಅದನ್ನು ನಾನು ಹೋಗೋದಕ್ಕೆ ನಾನು ಈ ಒಂದು ಅಫರ್ಮೇಷನ್ಸಲ್ಲಿ ನಾನು ಪ್ಲಾನ್ ಮಾಡ್ಕೊಳ್ತೀನಿ. ಅವಿಷ್ಕಾ, ಆದಿತಿ ಬನ್ನಿ. ಅವಿಷ್ಕ ಏನ್ ಮಾಡ್ತಿದ್ದಾರೆ? ಹುಷಾರು. ಸೊ ಈ ರೀತಿ ಸೇಮ್ ಟೈಮಿಂಗ್ಸ್ ಯಾವುದು ಅಂತ ಹೇಳಿದ್ದೀನಿ. ನಾನು ಯೂಶಲಿ ಮಾಡೋದು ಒಂದು 2:30 ಆ ಟೈಮಲ್ಲಿ ಮಾಡ್ತೀನಿ. ಏನಕ್ಕಂತಂದರೆ ನಾನು ಎದ್ದೇಳ್ತೀನಿ, ನನಗೆ ಎಡಿಟಿಂಗ್ ಏನಾದರೂ ಇದ್ದರೆ ನಾನು ಅದೇ ಟೈಮಲ್ಲಿ ಅಂದರೆ ಫೀಡ್ ಮಾಡಿಸ್ತಾ ಮಲ್ಕೊಂಡ್ಬಿಡ್ತೀನಿ ಅಲ್ವಾ. ಸೊ ತುಂಬ ಚೆನ್ನಾಗಿದೆ. ಒಂದು 2 ಅವರಷ್ಟು ಕ್ವಾಲಿಟಿ ನಿದ್ದೆ ಆಗಿ ಬಂದಿರುತ್ತೆ. ಇವಾಗ ಶೆಕೆಗೆ ಅವಾಗ ಎಚ್ಚರಿಕೆ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ಎಚ್ಚರಿಕೆ ಆದಾಗ ನಾನು ಸ್ಲೀಪ್ ಟಾಕ್ ಮಾಡಿ ಮಲ್ಕೊಳ್ತೀನಿ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ, ತುಂಬ ಬ್ರೇಕ್ ಆಗ್ತಿದೆ ಅಂತ. ನನಗೂ ಆಗಿದೆ ಅದು. ನಾನು ಐ ಹ್ಯಾವ್ ಸೀನ್ ದ್ಯಾಟ್. ಅಫರ್ಮೇಷನ್ ಮಾಡಿ ಒಂದು ಸ್ವಲ್ಪ ದಿನ ಮಾಡಿಲ್ಲ ಅಂತಂದರೆ ಸೊ ಈ ರೀತಿ ಹೋಗ್ತಾ ಇದೆ ಅವರ ಅಫರ್ಮೇಷನ್ನು. ನಾನು ಮಿಸ್ ಮಾಡ್ತೀನಿ ಅವಾಗ. ಸೊ 2:30 ಅಂತ ಏನು ಹೇಳಿದೆ ಆ ಟೈಮಲ್ಲಿ ಎದ್ದಿದ್ದಾಗ ನಾನು ಅಫರ್ಮೇಷನ್ನ ಮಾಡೋದು ಖಂಡಿತವಾಗ್ಲೂ ಮಿಸ್ ಆಗೇ ಆಗುತ್ತೆ. ಐ ಹ್ಯಾವ್ ಸೀನ್ ಚೇಂಜಸ್ ಇನ್ ಹರ್ ಆಲ್ಸೋ. ಸೊ ಈಗ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಹಿಡಿಯೋದೇ ಒಂದು 5 minutes ಒಳಗಡೆ ನನ್ನ ಅಫರ್ಮೇಷನ್ಸ್ ಮುಗಿದ್ಬಿಡ್ತೀನಿ. ಇಟ್ಸ್ ಅ ವೆರಿ ಶಾರ್ಟ್ ಆ್ಯಂಡ್ ಕ್ರಿಸ್ಪ್. ಸೊ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದ್ಸಲ ಮಿಸ್ ಆಗುತ್ತೆ. ನಾನು ಮಾಡೇ ಮಾಡ್ತೀನಿ ಅಂತ ಎಲ್ಲ ಹೇಳಲ್ಲ. ಮಿಸ್ ಆಗುತ್ತೆ. ಮಿಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಏನಕ್ಕಂತಂದರೆ ಅದು ವಂಡರ್ಸ್ ಆಗಿ ವರ್ಕ್ ಆಗುತ್ತೆ. ಬಿಕಾಸ್ ವಿ ವಿಲ್ ಬಿ ಫೀಡಿಂಗ್ ಏನು ಆ ಸೆಂಟೆನ್ಸ್ ಏನಿದೆ, ಆ ಅಫರ್ಮೇಷನ್ಸ್ ಏನಿದೆ ಟು ದ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ವಾ. ಅದು ಅಷ್ಟೇ. ಸೊ ಇನ್ನೇನು ಹೇಳಬೇಕು, ಇಷ್ಟೇ. ಅದಾದಮೇಲೆ ನಾನು ಇಬ್ಬರು ಮಕ್ಕಳ ಜೊತೆ ಪೀಸ್ಫುಲ್ ಆಗಿರೋದಕ್ಕೆ, ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಐ ಥಿಂಕ್ ಮೋಸ್ಟ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಮಮ್ಮಾಸ್ ಅದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅದೇನು ಅಂತಂದರೆ ಅದಿತಿ ವಾಂಟ್ ಹಗ್ ಅಂತ ಅವ್ರು ಬಂದು ಹಗ್ ಕೇಳಿದ್ರು. ಐ ಆಮ್ ಜಸ್ಟ್ ಹಗ್ಗಿಂಗ್ ಹರ್. ಓಕೆ, ಅದೇನು ಅಂತಂದರೆ ಎತ್ಕೊಡೋ ಕೊಟ್ಟೆ ನೋಡ್ತಿದ್ದಕ್ಕೊಂದು ನನಗೆ ಆಫ್ಟರ್ ಟ್ಯೂಬೆಕ್ಟಮಿ ಆದಮೇಲೆ ಫಸ್ಟ್ ಟೈಮ್ ನನ್ನ ಒಂದು ಚಮ್ಸ್ ಪೀರಿಯಡ್ಸ್ ಬಂದಿರೋದು. ಸೊ ತುಂಬ ಹೆವಿ ಫ್ಲೋ ಇದೆ, ಎತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಎತ್ಕೋತೀನಿ, ಮಂಚದ ಮೇಲೆ ಎತ್ಕೋತೀನಿ. ಓಕೆ, ಲೆಟ್ ಮಿ ಫಿನಿಶ್ ಫಾಸ್ಟ್. ಸೊ ಏನು ಅಂತಂದರೆ ಆ ಥರ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಕೆಲವೊಂದ್ಸಲ ಬೇರೆಯವ್ರ ಕೋಪನ ನಾವು ಮಕ್ಳ ಮೇಲೆ ತೋರಿಸ್ಬಿಡ್ತೀನಿ. ಅದು ಆಗ್ತಾ ಇತ್ತು ನನಗೆ. ಐ ಹ್ಯಾವ್ ಡನ್ ಮೆನಿ ಮಿಸ್ಟೇಕ್ ಆಲ್ಸೋ. ಅದು ಆಮೇಲೆ ಅನ್ಸುತ್ತೆ ಅಯ್ಯೋ ನಾನು ಆ ಥರ ಎಲ್ಲ ಮಾಡಬಾರ್ದಾಗಿತ್ತು ಅಂತ. ಬಟ್ ಸ್ಟಿಲ್ ಮಾಡಿಬಿಟ್ಟಿರ್ತೀವಿ. ಬಟ್ ಈಗ 1.5 ತಿಂಗಳು 2 ತಿಂಗಳಿಂದ ನಾನು ಯಾವುದನ್ನ ಒಂದು ಫಾಲೋ ಮಾಡ್ತಿದ್ದೀನಿ ಅಂತಂದರೆ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಯು ಜಸ್ಟ್ ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. ನೀವು ಆಲ್ರೆಡಿ ಅದನ್ನು ನಾನು ನನ್ನ ಮಕ್ಕಳ ಜೊತೆ ತುಂಬ ಆರಾಮಾಗಿದ್ದು ನಾನು ಅದನ್ನೇ ಮಾಡೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಲೋಟ ಸೌಂಡ್ ಮಾಡಬೇಡ. ಅವಿಷ್ಕಾ ಲೋಟದಲ್ಲಿ ಆಟ ಆಡ್ತಿದ್ದಾರೆ. ಸೊ ನಾನು ಅಂದರೆ ಯು ಜಸ್ಟ್ ಹ್ಯಾವ್ ಟು ಇಮ್ಯಾಜಿನ್ ನಿಮ್ಮ ಮಕ್ಕಳನ್ನ ಗಿಗಲ್ ಮಾಡ್ತಿರೋ ಥರ, ಟಿಕಲ್ ಮಾಡ್ತಿರೋ ಥರ, ಎಂಜಾಯ್ ಮಾಡ್ತಿರೋ ಥರ, ನಗ್ತಿರೋ ಥರ ನೀವು ಹೇಳ್ಕೊಂಡಾಗ ನಾನು ತುಂಬ ಪೇಷನ್ಸ್, ನಾನು ತುಂಬ ಕಾಮ್ ಆಗಿರ್ತೀನಿ ನನ್ನ ಮಕ್ಕಳ ಜೊತೆ. ಜಸ್ಟ್ 3 minutes ಅಷ್ಟೇ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇಟ್ ಡೆಫಿನೆಟ್ಲಿ ಅದು ನೀವು ಏನಂತ ಹೇಳೋದು, ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದನ್ನು ಮಾಡಿ ಮಲ್ಕೊಳ್ಳಿ ಬೆಡ್ಗೆ ಹೋಗಿ. ನಿಜಾನೇ ಆಗುತ್ತೆ. ನಾನು ನನ್ನಲ್ಲಿ ತುಂಬ ಪೇಷನ್ಸ್ನ ನೋಡಿದ್ದೀನಿ. ಎಷ್ಟೇ ಟಾನ್ಸು, ಎಷ್ಟೇ ಜಗಳಗಳು ಇದ್ದರೂ ನಾನು ಅದನ್ನು ನನ್ನ ಮಕ್ಳ ಮೇಲೆ ತೋರಿಸ್ತಿಲ್ಲ, ನನ್ನ ಹಸ್ಬೆಂಡ್ ಮೇಲೆ ತೋರಿಸ್ತಿಲ್ಲ. ನಾನು ಮೋಸ್ಟ್ಲಿ ಮಾಡೋದೇ ಅವಿಷ್ಕಾ ಅದಿತಿಗೋಸ್ಕರ. ಬಿಕಾಸ್ ಈ ಚೈಲ್ಡ್ಹುಡ್ ಅನ್ನೋದು ಡೆಫಿನೆಟ್ಲಿ ವಾಪಸ್ ಬರಲ್ಲ. ನಾವೇನೋ ಕೋಪ ಅಂತೆ ಅದಂತೆ ಇದಂತೆ ಏನೇನೋ ಮಾಡಿ ಮಕ್ಕಳು ಹೊಡೋದು. ಆಬ್ವಿಯಸ್ಲಿ ನಾನು ಆ ತಪ್ಪುಗಳನ್ನೆಲ್ಲ ಮಾಡಿದ್ದೀನಿ. ಆಮೇಲೆ ಅರ್ಥ ಆಗುತ್ತೆ ಪಾಪ ಮಕ್ಕಳು ಅಂತ. ಬಟ್ ಸ್ಟಿಲ್ ನಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ. ಬಿಕಾಸ್ ಆ ಟಾಂಟ್ಗಳೇನಿರುತ್ತೆ, ಆ ಒಂದು ಹರ್ಟ್ ಏನಿರುತ್ತೆ, ಡೆಫಿನೆಟ್ಲಿ ನಮಗೆ ಕೋಪ ಬಂದಾಗ ಮಗು ಏನೋ ಒಂದು ಚೆಲ್ಲುತ್ತೆ ಪಟ್ ಅಂತ ನೋಡಿ ಅದೆಲ್ಲ ಆಗುತ್ತೆ. ಯು ಪ್ಲೀಸ್ ಟ್ರೈ ದಿಸ್. ನೀವೇನಾದರೂ ತುಂಬ ಪೇಷನ್ಸ್ನ ಕಳ್ಕೊತಿದ್ದೀರಾ, ತುಂಬ ಹರ್ಟ್ ಆಗ್ತಿದೆಯಾ ನಿಮಗೆ ನಿಮ್ಮ ಸುತ್ತಮುತ್ತಲು, ಅದನ್ನು ನಿಮ್ಮ ಮಕ್ಳು ಮುಂದೆ ತೋರಿಸಿದ್ದೀರಾ ಅಥವಾ ಮಕ್ಳ ಮೇಲೆ ತೋರಿಸಿದ್ದೀರಾ ಅಂತಂದರೆ ಪ್ಲೀಸ್ ಟ್ರೈ ದಿಸ್ ಟಿಪ್. ಜಸ್ಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ 3 ನಿಮಿಷ ನಿಮಗೆ ಟೈಮ್ ಹಿಡಿಯೋದು. ನಿಮಗೆ ನಿಮ್ಮ ಮಕ್ಕಳ ಜೊತೆ ಯಾವ ರೀತಿ ಇರಬೇಕು, ನನ್ನ ಮಗು ಜೊತೆ ನಾನು ತುಂಬ ಎಂಜಾಯ್ ಮಾಡ್ತೀನಿ, ನನ್ನ ಮಗನ ತುಂಬ ಚೆನ್ನಾಗಿ, ನಾನು ಮೇನ್ ಆಗಿ ಹೇಳ್ಕೊಳ್ಳೋದೆ ನಾನು ತುಂಬ ಪೇಷನ್ಸ್ ಆಗಿ ನಾನು ಇಬ್ಬರು ಮಕ್ಕಳನ್ನು ನೋಡ್ಕೋತಾ ಇದ್ದೀನಿ ಅಂತ ನಾನು ಹೇಳ್ಕೊಳ್ತಾ ಬರ್ತಾ ಇದ್ದೀನಿ. ಅದು ಯಾವ ರೀತಿ ಆಗಿದೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಟ್ರೂ ಅಂತಂದರೆ ನಾನು ಅದೇ ರೀತಿ ಇದ್ದೀನಿ, ಅದೇ ರೀತಿ ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀನಿ. ಈಗಂತೂ ಫ್ರಮ್ ಪಾಸ್ಟ್ 1 month ಏನೇನೋ ಆಗ್ತಾ ಇದೆ ಮನೆಯಲ್ಲಿ.
ಎವ್ರಿಥಿಂಗ್ ಇಸ್ ಗೋಯಿಂಗ್ ಅಪ್ಸೈಡ್ ಡೌನ್. ಜಗಳಗಳಿರ್ಬೋದು ಅಥವಾ ಮನಸ್ತಾಪಗಳು, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆ್ಯಂಡ್ ಏನೇನೋ ಆಗುತ್ತೆ ನಮ್ಮ ಒಂದು ಲೈಫಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ. ಸೊ ಅದಕ್ಕೆಲ್ಲ ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಸ್. ಟೆನ್ಷನ್ಸ್ ಇದೆ. ನೀವು ಹಾಗೂ ನೋಡಿದ್ರೆ ನನ್ನ ಸ್ಟೋರೀಸ್ ಅಷ್ಟು ಅಪ್ಡೇಟ್ ಮಾಡ್ತಿಲ್ಲ. ಅದಿತಿ ಮಾ ಪ್ಲೀಸ್ ಕಮ್ ಔಟ್ ಸೈಡ್, ಹೋಗಬಾರ್ದು ಅಲ್ಲಿಗೆ. ಅಪ್ಡೇಟ್ ಮಾಡ್ತಿಲ್ಲ. ಇವನ್ ಯೂಟ್ಯೂಬ್ ವೀಡಿಯೋಸ್ನು ತುಂಬ ಡಿಲೇ ಮಾಡ್ತಿದ್ದೀನಿ. ನಂಗೆ ಟೈಮೇ ಆಗ್ತಾ ಇಲ್ಲ. ವಿ ವಿಲ್ ಬಿ ಇನ್ ಟು ಅದರ್ಸ್ ಬರ್ತಾರೆ. ವಿ ವಿಲ್ ಬಿ ಇನ್ ಟು ಅದರ್ ಥಿಂಗ್ಸ್. ಆಮೇಲೆ ಏನೋ ಒಂದು ಹರ್ಟ್ ಆಗಿರುತ್ತೆ, ಮನಸ್ಸೇ ಇರೋದಿಲ್ಲ ರೆಡಿ ಆಗೋದಕ್ಕೆ. ಎಂತ ಕಂದ, ಇಟ್ಸ್ ಓಕೆ, ಐ ವಿಲ್ ಜಸ್ಟ್ ಕೀಪ್ ಇಟ್ ಅವೇ. ಸೊ ಮನಸ್ಸೇ ಇರೋದಿಲ್ಲ ರೆಡಿ ಆಗೋದಕ್ಕೆ. ರೆಡಿ ಆದ್ರೂ ನಿಮಗೆ ಗೊತ್ತಲ್ಲ ಎಷ್ಟು ಟಾರ್ಚರ್ಸ್ ಇರುತ್ತೆ, ಎಷ್ಟು ಬೇಕು ಅಂತ ವಿಡಿಯೋ ಮಾಡಬಾರ್ದು ಅಂತಾನೆ ಕಾಯ್ಕೊಂಡು ಕೂತಿರ್ತಾರೆ. ದೇ ಕೀಪ್ ಮೇಕಿಂಗ್ ಸೌಂಡ್. ಯಾರು ಇಲ್ಲದೆ ಇದ್ದಾಗಲೇ ವಿಡಿಯೋ ಮಾಡೋದು ನಾನು. ಸೊ ಆ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ, ನನಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ನಾವು ಇದೆಲ್ಲ ನಡೀತಾ ಇದ್ರು ಸಂಹೌ ನನಗೇನು, ನಾನು ದೇವ್ರ ಹತ್ರ ಏನು ಕೇಳೋದು ಅಂತಂದರೆ, ಬೆಳಗ್ಗೆ ಎದ್ದಾಗ ದೇವ್ರನ್ನ ನಾವೇನು ಕೇಳ್ತೀವಿ, ನನ್ನ ಬಗ್ಗೆ ನಾನೇನು ಕೇಳಲ್ಲ. ಐ ಜಸ್ಟ್ ಪ್ರೇ ಗಾಡ್ ದಟ್ ನನಗೆ ಪೇಷನ್ಸ್ ಕೊಡಪ್ಪ, ಇಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತಂದರೆ ಆ ನೆಮ್ಮದಿ, ಆ ಒಂದು ಟೈಮ್ ಜೊತೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಒಂದು ಶಕ್ತಿನ ನನಗೆ ಕೊಡು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅದನ್ನೇ ನಾನು 3 minutes ಏನು ಇಮ್ಯಾಜಿನ್ ಮಾಡ್ಕೊಳ್ತೀನಲ್ಲ, ಐ ಜಸ್ಟ್ ಇಮ್ಯಾಜಿನ್ ಅವರಿಬ್ಬರು ಜೊತೆ ಇರೋದನ್ನ ಇಮ್ಯಾಜಿನ್ ಮಾಡ್ಕೋತೀನಿ. ಹ್ಯಾಪಿ ಮೂಮೆಂಟ್ಸ್ನ ಇಮ್ಯಾಜಿನ್ ಮಾಡ್ಕೋತೀನಿ. ಸೊ ಇದನ್ನು ನೀವು ಟ್ರೈ ಮಾಡಿ. ಆ್ಯಂಡ್ ಕೋಪ ಬಂದಾಗ ಯಾವ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವೇನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನಾನು ಲಿಂಕ್ ಕೊಟ್ಟಿರ್ತೀನಿ. ಎಂತ ಕಂದ, ಇಟ್ಸ್ ಓಕೆ, ನಾನು ಕರ್ಕೋತೀನಿ, ವೆಯ್ಟ್ ಮಾಡಿ, ಲೆಟ್ ಮೀ ಫಿನಿಶ್ ದ ವಿಡಿಯೋ. ಸೊ ಇಷ್ಟೇನೆ ಅಫರ್ಮೇಷನ್ಸ್ ಬಗ್ಗೆ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡಿದ್ದೀನಿ. ಜೊತೆಗೆ ನಾನು ಇವಾಗ ಒಂದು ಹೊಸ ಟೆಕ್ನಿಕ್ನ ಶುರು ಮಾಡಿದ್ದೀನಲ್ಲ, ಅದನ್ನು ಹೇಳಿದ್ದೀನಿ. ಜೊತೆಗೆ ಅವಿಷ್ಕಂಗೆ ನೀವು ಸ್ಲೀಪ್ ಟಾಕ್ ಮಾಡ್ತಿದ್ದೀರಾ ಅಂತಂದರೆ ಏನು ಗೊತ್ತಾ, ಕೆಲವು ಥೀಸಿಸ್ ರಿಸರ್ಚ್ ಏನು ಹೇಳುತ್ತೆ 1 year ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರು ಇಲ್ಲ, ಹುಟ್ಟಿದ ಮಕ್ಕಳು 0 months ಶುರು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಾನು ಒಂದು 9 months ಮಾಡಿಲ್ಲ. ಬಟ್ 9 months ಏನು 6 months ನಾವು ಫ್ಲಾಶ್ ಕಾರ್ಡ್ಸ್ನೆಲ್ಲ ಶುರು ಮಾಡ್ತೀವಲ್ಲ. ಸೊ ನನಗೆ ಸಿಸೇರಿಯನ್ ಇದ್ದೀನಿ, ಆಪ್ರೇಷನ್ ಎಲ್ಲ ಆದಮೇಲೆ ತುಂಬ ಬ್ರೇಕ್ ಆಗಿತ್ತು. ದೆನ್ ಐ ಸ್ಟಾರ್ಟೆಡ್ ವೆರಿ ಸೀರಿಯಸ್ಲಿ ಫ್ಲಾಶ್ ಕಾರ್ಡ್ಸ್ನ ಎವ್ರಿ ಡೇ ಮಾಡಲೇಬೇಕು. ಬಟ್ ಶಿ ವಾಸ್ ನಾಟ್ ಅಟ್ ಆಲ್ ಶೋಯಿಂಗ್ ಇಂಟ್ರೆಸ್ಟ್. ಸೊ ಅವಾಗ ಒಂದು 20 ರಿಂದ 25 ದಿನ ಕಂಟಿನ್ಯೂಸ್ ಆಗಿ ಫ್ಲಾಶ್ ಕಾರ್ಡ್ಸ್ ಅವಿಷ್ಕ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಶಿ ಸ್ಟಾರ್ಟೆಡ್ ಟು ಐಡೆಂಟಿಫೈ ಅಂತ ಎಲ್ಲ ಅಫರ್ಮೇಷನ್ ಮಾಡಿದಾಗ ಅದು ಇಟ್ ಹ್ಯಾಸ್ ಬಿಕಮ್ ಅಂದರೆ ರಿಯಾಲಿಟಿಗೆ ಬಂತು. ಸೊ ನೀವು ಟ್ರೈ ಮಾಡ್ಬೋದು. ನಾನು ಇವಾಗ ಯಾರಾದರೂ ನಾನು ಈ ವಿಡಿಯೋ ನೋಡ್ತಿದ್ರೆ ನಾನು ಕೇಳಿದ್ದೀರಾ, ಯಾರೋ ತುಂಬ ಜನ ಕೇಳಿರ್ತೀರಾ ದಟ್ 9 ತಿಂಗಳು ಮಗು ಮಾಡ್ಬೋದಾ, ನಾನು ಹೇಳಿದ್ದೀನಿ 1 ವರ್ಷಕ್ಕೆ ಮಾಡಿ ಅಂತ. ಸೊ ಈ ರಿಸರ್ಚ್ ಡಿಫ್ರೆಂಟ್ ರಿಸರ್ಚ್ ಇರೋದ್ರಿಂದ ಸೊ ಅದ್ರ ಮೇಲೆ ನಾನು ಹೇಳ್ತಿರೋದು. ಓಕೆನಾ, ಕೆಲವು ನೀವು ಅಬ್ಸರ್ವ್ ನೋಡಿ, ರಿಸರ್ಚ್ನ ನಿಮಗೆ ಸಿಗುತ್ತೆ ಥೀಸಿಸ್ಗಳು. ಸೊ ಅದರಲ್ಲಿ 1 ವರ್ಷದಿಂದ ಮಾಡ್ಬೋದು ಅಂತ ಹೇಳಿದರೆ, ಇನ್ನು ಕೆಲವರು ಹುಟ್ಟದಾಗಿಂದನೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಏನು ಗೊತ್ತಾ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಟ್ರಸ್ಟ್. ನಿಮಗೆ ನಂಬಿಕೆ ಇದ್ದು ಮಾಡೋದ, ಅಯ್ಯೋ ನಿಜ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಅನ್ಕೊಂಡು ನೀವು ಮಾಡಿದ್ರೆ ನಥಿಂಗ್ ವರ್ಕ್ಸ್ ಫಾರ್ ಯು. ಇಲ್ಲ, ಆಗತ್ತೆ, ಇದು ಡೆಫಿನೆಟ್ಲಿ ಮಗು ಕಲಿಯತ್ತೆ ಅಂತ ನೀವು ಅಂದ್ಕೊಂಡು ಪಾಸಿಟಿವ್ ಮೆಂಟಾಲಿಟಿಯಿಂದ ಮಾಡಿ ಆಗತ್ತೆ. ಸೊ ಅವಿಷ್ಕಂಗೂ ಇದು ಆಗಿದೆ. ಇನ್ನು ಯಾವುದೂ ಮಾಡ್ತಿಲ್ಲ, ನಾನು ಬರೀ ಫ್ಲಾಶ್ ಕಾರ್ಡ್ಸ್ ಬಗ್ಗೆ ಮಾಡಿದ್ದು. ಆಮೇಲೆ ಅವರು ತುಂಬ ರಡ್ಗಡ್, ತುಂಬ ಬಿಹೇವಿಯರ್ಸ್ ಇತ್ತು ಅವಿಷ್ಕಂಗೆ. ತುಂಬ ಏನಾರು ಎಷ್ಟು ಬಿಹೇವಿಯರ್ಸ್ ಅಂತಂದರೆ ಅಷ್ಟು ಬಿಹೇವಿಯರ್ಸ್ ಇತ್ತು. ನೀವು ತುಂಬ ಸಾಫ್ಟ್ ಆ್ಯಂಡ್ ಜೆಂಟಲ್ ಅವಿಷ್ಕ, ತುಂಬ ರಿಸೆಪ್ಟಿವ್ ಬೇಬಿ, ಅಂಡರ್ಸ್ಟ್ಯಾಂಡಿಂಗ್ ಬೇಬಿ, ಆರಾಮಾಗಿರ್ತೀರಾ ಅಂತ ಅಂದಾಗ ಅದೂ ಚೇಂಜಸ್ ಆಗಿದೆ. ನಾನು ಅದನ್ನು ವರ್ಕ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಏನೇನು ನೆಗೆಟಿವ್ಸ್ ಅನ್ನೋದಕ್ಕಿಂತ ವಾಟ್ ಯು ವಾಂಟ್ ದ ಚೇಂಜಸ್ ಇನ್ ಯುವರ್ ಚೈಲ್ಡ್, ಅದನ್ನು ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಬನ್ನಿ, ಆಗುತ್ತೆ. ಸೊ ಇಷ್ಟೇ ಅಪ್ಡೇಟು. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ದ್ರಾಕ್ಷಿ ನಾನು ಉಪ್ಪಲ್ಲಿ ನೆನೆಸ್ಬಿಟ್ಟು ಕೊಡ್ತೀನಿ ರೀ. ಶಿ ವಾಂಟ್ಸ್ ಟು ಈಟ್ ದ್ರಾಕ್ಷಿ. ಅದಲ್ಲ ಪಾಪ, ಇನ್ನೊಂದು ಕವರ್ ಇದೆ ನೋಡಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾಳೆಯಿಂದ ಅಲ್ಲ, ಬಟ್ ಇನ್ನು ಸೂನ್ ಆಗಿ ನಾನು ಪ್ರತಿದಿನ ನನ್ನ ಡೈಲಿ ರೊಟೀನ್ ಜೊತೆ ಒಂದು ರೆಸಿಪಿನೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸಮ್ಮರ್ ಶುರು ಆಗಿದೆ. ಐಸ್ ಕ್ರೀಮ್ ರೆಸಿಪಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೊತ್ತಾ. ಇವಾಗ ತುಂಬ ರೆಸಿಪೀಸ್ ಆಲ್ರೆಡಿ ನಾನು ಹಿಂದಿನ ಲಾಸ್ಟ್ ಸಮ್ಮರಲ್ಲಿ ಮಾಡಿದ್ದೆ ಅದಿತಿ ಜೊತೆ. ಈ ಸಮ್ಮರನ್ನು ಜಾಸ್ತಿ ಐಸ್ ಕ್ರೀಮ್ಸು, ಹೋಮ್ ಮೇಡ್ ಚಾಕ್ಲೇಟ್ಸ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರು ಜೊತೆ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಹೇಳ್ದಲ್ಲ, ದೆರ್ ವಿಲ್ ಬಿ ಅ ಬಿಗ್ ಚೇಂಜಸ್ ಇನ್ ಅವರ್ ಲೈಫ್. ಇನ್ನೇನು ಸ್ವಲ್ಪ ದಿನದಲ್ಲ ಆಗುತ್ತೆ. ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಇದನ್ನು ತೊಗೊಂಡು ಹೋಗ್ತೀನಿ ಜೊತೆಗೆ. ಎಸ್, ಕಾನ್ಫಿಡೆನ್ಸ್ ಇದೆ ದಟ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಆಲ್ ಅಲೋನ್. ಎಸ್, ಐ ಆಮ್ ಡೆಫಿನೆಟ್ಲಿ ಅ ಪ್ರೌಡ್ ಮಾಮ್. ಬಿಕಾಸ್ ಈ ನಮ್ಮನ್ನು ನಾವು ಹೊಗಳ್ಕೊಳ್ಳಿಲ್ಲ ಅಂತಂದರೆ ಯಾರು ಹೊಗಳುತ್ತಾರೆ ಅಲ್ವಾ. ಈಗಿನ ಇದರಲ್ಲಿ ಎಷ್ಟೇ ಮಾಡಿದ್ರು ಯಾರಿಗೂ ಏನಂತ ಹೇಳೋದು ಅದೆಲ್ಲ ಇರೋದೇ ಇಲ್ಲ. ಇಟ್ಸ್ ಓಕೆ, ಅದನ್ನೆಲ್ಲ ಶುರು ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ಒಂದು 50,000 ಸಬ್ಸ್ಕ್ರೈಬರ್ಸ್ನ ನೋಡೋದಕ್ಕೆ ನೀವು ಮನ್ಸು ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ.
ಇದೆ ನಾನು ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 154K ಆಗಿದೆ, ಇನ್ನೂ ಆಗಬೇಕು. ಆಗ್ತಿರುವಂತಹ ಎಫರ್ಟ್ಸ್ಗೆ ಎಷ್ಟೊಂದು ಸಲ ಅನ್ಸುತ್ತೆ ಆಗ್ತಿರುವಂತಹ ಎಫರ್ಟ್ಸ್ಗೆ ಅಷ್ಟು ಪ್ರತಿಫಲ ಸಿಗ್ತಿಲ್ಲ ಅಂತ, ಬಟ್ ಒಂದಲ್ಲ ಒಂದಿನ ಸಿಗುತ್ತೆ. ಇಟ್ ಟೇಕ್ಸ್ ಟೈಮ್, ಲೆಟ್ ಇಟ್ ಟೇಕ್ ಟೈಮ್. ಒಂದೇ ಸಲ ಏನಂತ ಹೇಳೋದು, ಅದು ಏನಂತ ಹೇಳೋದು, ಅದು ಎಲ್ಲ ಆಗ್ಬಿಟ್ರೆ ಅದಕ್ಕೆ ನಮಗೂ ಬೆಲೆ ಇರಲ್ಲ ಅನ್ಸುತ್ತೆ. ಕಷ್ಟಪಡಬೇಕು, ಸ್ಟ್ರಗಲ್ ಮಾಡಬೇಕು. ಸೊ ಐ ಆಮ್ ಇನ್ ದ್ಯಾಟ್ ಒಂದು ಫೇಸಲ್ಲಿ ಇದ್ದೀನಿ. ಸೊ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡ್ತೀರಾ ನನಗೆ DMಸಲ್ಲಿ. ಆ್ಯಂಡ್ ಕಾಮೆಂಟಲ್ಲೂ ಕೆಲವರು ಹೇಳಿರ್ತೀರ. ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ನನಗೆ ಹೆಲ್ಪ್ ಆಗುತ್ತೆ ಟು ಬ್ರಿಂಗ್ ದಟ್ ಇನ್ ಟು ರಿಯಾಲಿಟಿ. ಯಾಕಂತಂದರೆ ಕೆಲವೊಂದ್ಸಲ ಇದನ್ಕೋತೀನಿ ಯಾವುದು ವರ್ಕ್ ಆಗ್ತಿಲ್ಲ ನನಗೇನೆ. ಕೆಲವೊಂದ್ಸಲ ಅನ್ಸುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ರೊಟೀನ್ ತೋರಿಸೋಣ, ಬಟ್ ನಾಳೆ ಒಂದು ದಿನ ಹಾಕ್ತೀನಿ, ಅದಾದ್ಮೇಲೆ ನಾಳೆ ಅನ್ಸುತ್ತೆ ತಿರ್ಗಾ ಸೇಮೇ ಇರುತ್ತೆ, ಎಲ್ಲ ಬೋರ್ ಆಗುತ್ತಾ ಅವ್ರಿಗೆ ಅಂತ ಅಂದರೆ ನಾನು ನೋಡೋರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಬೋರ್ ಆಗುತ್ತಾ ಅಂತ ಯೋಚನೆ ಮಾಡ್ತೀನಿ. ಅದಾದ್ಮೇಲೆ ಬರೀ ರೆಸಿಪಿ ವಿಡಿಯೋ ಮಾಡೋಣ ಅನ್ಕೋತೀನಿ. ಅದಾದ್ಮೇಲೆ ಅದ್ರ ಜೊತೆಗೆ ಡೈಲಿ ವ್ಲಾಗ್ನು ಬೆಳಗ್ಗೆ ರೊಟೀನು ಅಥವಾ ಮಧ್ಯಾಹ್ನ ರೊಟೀನ್ ಅಥವಾ ಸಂಜೆ ರೊಟೀನ್ ಹಾಕೋಣ ಅಂತ ಈ ರೀತಿ ನನಗೆ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲದಿರೋದಿಲ್ಲ. ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೇನಾದರೂ ಹೇಳಿಬಿಟ್ರೆ ಡೆಫಿನೆಟ್ಲಿ ಐ ವಿಲ್ ಬಿ ಹ್ಯಾವಿಂಗ್ ಮೋರ್ ಕ್ಲಾರಿಟಿ ಟು ಡೂ ಥಿಂಗ್ಸ್. ಸೊ ಹೆಲ್ಪ್ ಮಾಡಿ, ಕಾಮೆಂಟಲ್ಲಿ ಹೇಳಿ. ಓಕೆನಾ? ಬಾಯ್.